ದ್ಯಾಮ, ನಮ್ಮ ಹುಡುಗಿ ಸುಮಿತ್ರ ಇದೇ ರಸ್ತೆಯಲ್ಲಿ ಬರ್ಬೇಕಾಗಿತ್ತಲ್ವಾ? ಇಷ್ಟೊತ್ತಿಗೆ ಬರ್ಬೇಕಿತ್ತು. ಲೇಟ್ ಆಗಿದೆ ಅಂದ್ರೆ ಎಲ್ಲೋ ಟ್ರಾಫಿಕ್ ಜಾಮ್ ಆಗಿರ್ಬೇಕು. ನಡಿಯೋರ್ಗೆ ಎಂತ ಜಾಮ? ಜಾಮು ಇಲ್ಲ, ಬೆಡ್ಡು ಇಲ್ಲ. ಬ್ರೋ, ಹುಡುಗಿರು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಲೇಟ್. ನೀನ್ ನೋಡಿದ್ಯಾ? ಮತ್ತೆಪ್ಪು ನಿಂತ್ಕೊ ಮತ್ತೆ. ಅಲ್ಲ, ಇವಳಿಗೆ ಬೇರೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರ ಅಂತ ನಂಗೆ ಗುಮಾನಿ. ಬ್ರೋ, ಅವಳು ಅಂತ ಹುಡುಗಿ ಅಲ್ಲ, ತುಂಬಾ ಒಳ್ಳೆ ಹುಡುಗಿ ಅವಳು. ಆದ್ರೂ ನಾನು ನೋಡಿದ ತಕ್ಷಣ ನಿಲ್ಲಿಸ್ಕೊಂಡು ಪಕ್ಕದ ರೋಡಲ್ಲಿ ಹೊಟ್ಟೋಗ್ತಾಳೆ. ಅಯ್ಯೋ ಏನಪ್ಪ, ಈ ಕೆಂಗ ಇಲ್ಲೇ ಇದ್ದಾನೆ. ಈಗ ಹೇಗೆ ಇವನಿಂದ ತಪ್ಪಿಸ್ಕೊಂಡು ಹೋಗೋದು? ದ್ಯಾಮ, ಅಲ್ಲಿ ಬರ್ತಿರೋದು ನನ್ನ ಸುಮಿತ್ರ ಅಲ್ವೇನೋ? ಹೌದು ಗುರು. ಎಕ್ಸ್ಕ್ಯೂಸ್ ಮೀ ಸುಮಿತ್ರೆ. ಈ ಕೆಂಗ ಹಿಂದೆ ಬಂದ್ಬಿಟ್ರೆ ಏನಪ್ಪ ಮಾಡೋದು? ಕರ್ಮ. ಹಲೋ, ಒಂದ್ ನಿಮಿಷ. ಕಲರ್ ವಾಟ್ ಕಲರ್ ಅದು ನೋಡಿ ಇವರೇ. ನನ್ನ ಹೆಸರು ಒಂದು ನಿಮಿಷ ಅಲ್ಲ. ನಾವು ಹೇಳಿ ಕೇಳಿ ಗಂಡುಗಲಿ ಮುಗಿಸ್ಬೇಕು. ಕಾಟ ಕಡೆ ತೊಗೊಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮಾದಕಾರಿ. ಅದು ನಂಗೊಂದು ಅಡ್ರೆಸ್ ಗೊತ್ತಾಗ್ಬೇಕಾಗಿತ್ತು. ಅದೆಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅದು ಯಾವ ಅಡ್ರೆಸ್ ಅಂತ ನೀವು ಸ್ವಲ್ಪ ಹೇಳ್ತೀರಾ? ಅಯ್ಯೋ, ಯಾವ ಹೇಳಿ? ಹಾ, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಮಾಲ್ ಇದೆಯಾ? ಅದು ಏನು ಪ್ರಶ್ನೆ ಅಂತ ಕೇಳ್ತೀರಿ ನೀವು? ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲಿ ಮನೆಗಳಿಗಿಂತ ಮಾಲ್ಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲೇ ಪಕ್ಕದ ರಸ್ತೆನಲ್ಲಿ ಒಂದು ದೊಡ್ಡ ಮಾಲ್ ಇದೆ. ಅಲ್ಲಿವರೆಗೂ ನನ್ನ ಜೊತೆ ಬರ್ತೀರಾ? ಸುಮ್ಮನೆ ಬಂದ್ಬಿಡಕ್ಕಾಗತ್ತಾ? ಅಲ್ಲಿಗೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಗಂಡುಗಲೇಶ್ವರ ಬಯಸದೇ ಬಂದ ಭಾಗ್ಯ. ಅದು ನೋಡಿ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಕೈ ಇಟ್ಕೊಂಡೆ ಹೋಗೋಣ. ದ್ಯಾಮ, ಒಂದು ಹಾಕ್ಬಿಡ್ತೀನಿ, ಹೆಣನ ಅಡ್ಡಡ್ಡ ಮುಳುಗಿಸ್ಬಿಡ್ತೀನಿ. ಅದರಿಂದ ಏನ್ ಪ್ರಯೋಜನ ಗುರು? ಯಾವನ್ ಜೊತೆ ಹೋಗ್ತಾ ಇದ್ದಾಳಲ್ಲ, ಫ್ರೆಂಡ್ಶಿಪ್ ಇರ್ಬೇಕು. ಶಿಪ್ಪು ಇರಬಾರ್ದು ಗುರು. ನೀವು ಈ ತರ ಎಲ್ಲ ಹೆದರ್ಸಿ ಬೆದರ್ಸಿ ಹುಡುಗಿರ ಹೊಲಿಸ್ಕೊಳ್ಳೋಕ್ಕಾಗಲ್ಲ. ಪ್ರೀತಿಯಿಂದ ಗೆಲ್ಬೇಕು. ಸರಿ ಕಣ, ನಾನು ಮುಂದೆ ಸಿಕ್ಕಿದಾಗ ಪ್ರೀತಿಯಿಂದನೇ ಗೆಲ್ತೀನಿ. ಇಲ್ಲ ಅಂದ್ರೆ ನಿನ್ನ ಕೊಲ್ತೀನಿ. ಸುಮಿತ್ರಾ ಅವರೇ, ಅದು ಏನ್ರಿ ಅಷ್ಟು ಬೇಗ ಶಾಪಿಂಗ್ ಮುಗಿಸ್ಬಿಟ್ರಿ? ಅಲ್ಲ, ನನ್ನನ್ನು ಮಾಲ್ಗೇನೋ ಕರ್ಕೊಂಡು ಹೋದ್ರಿ, ಆದರೆ ಸಿನಿಮಾನೇ ತೋರಿಸ್ಲಿಲ್ಲ. ಆಕ್ಚುಲಿ ನಂಗೆ ಸಿನಿಮಾ ನೋಡೋ ಮೂಡಿರ್ಲಿಲ್ಲ. ನೀವು ಸಿಕ್ಕಿದ್ರಲ್ಲ, ಅದಕ್ಕೆ ಒಂದೆರಡು ಐಟಮ್ ಪರ್ಚೇಸ್ ಮಾಡಿದೆ ಅಷ್ಟೇ. ಅದು ನೋಡಿ, ಸಾಮಾನ್ಯವಾಗಿ ನಮ್ಮಂಥ ಹುಡುಗರು ನಿಮ್ಮಂಥ ಹುಡುಗಿರನ್ನ ಕಾಡಿ ಬೇಡಿ ನಮ್ಮ ಜೊತೆ ಮಾಲಿಗೆ ಬರ್ರಿ ಅಂತ ಕರ್ಕೊಂಡು ಹೋಗಿ ಜೇಬಲ್ಲಿರೋದನ್ನೆಲ್ಲ ಖಾಲಿ ಮಾಡ್ಕೊಳ್ಳೋದು ಪದ್ಧತಿ. ಆದರೆ ನೀವಾಗ ನೀವು ಬಂದು ನನ್ನನ್ನು ಮಾಲಿಗೆ ಕರ್ಕೊಂಡು ಹೋಗಿ ನನಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಿದ್ರಲ್ಲ, ನನಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ ಕಣ್ರಿ. ಹುಡುಗಿರ್ ಮನಸ್ಸು ಧಾರಾಳವಾಗಿರುತ್ತೆ ಕಣ್ರಿ. ನಿಮ್ಮನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ರೀ, ನೀವು ಅದೆಷ್ಟು ಧಾರಾಳನೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ವಿಶಾಲ. ಆಕ್ಚುಲಿ ನಿಮ್ಮಿಂದ ನಂಗೆ ಒಂದು ಸಹಾಯ ಆಯ್ತು, ಅದಕ್ಕೆ ಈ ಟ್ರೀಟ್ ಕೊಡ್ಸಿದ್ದು. ಇದು ನಾನು ಒಪ್ಪಲ್ಲ ಕಣ್ರಿ. ಅಲ್ಲ, ನನಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಿದವ್ರು ತಾವು, ನಾನಿಲ್ಲಿ ನಿಮಗೆ ಸಹಾಯ ಮಾಡ್ದಂಗಾಯ್ತು. ನನ್ನಂತ ಸುಂದರವಾದ ಹುಡುಗಿ ಸಿಂಗಲ್ ಆಗಿ ಹೋಗ್ತಿರ್ಬೇಕಾದ್ರೆ ಗಂಡುಗಲಿ ಆದ ನೀವು ರಕ್ಷಣೆ ಕೊಟ್ರಲ್ಲ, ಅದು ಸಹಾಯ ಅಲ್ವಾ? ಥ್ಯಾಂಕ್ಸ್ ಕಣ್ರಿ. ಮತ್ತೆ ನಿಮ್ಮ ಮುಂದಿನ ಭೇಟಿ ನಾನು ಮತ್ತೆ ಆಪತ್ತಲ್ಲಿ ಸಿಕ್ಕಾಕೊಂಡಾಗ ನೀವು ಬಂದೇ ಬರ್ತೀರಾ ಅಲ್ವಾ? ಬಾಯ್. ಗುರು, ನನಗೆ ಕುಡಿತಾ ಇದೀಯಾ? ಅಲ್ಲ ಕಣೋ, ನನ್ನ ಸುಮಿತ್ರ ಯಾವೊಂದು ಕೆನ್ನೆ ಮುಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರ್ಲೇನೋ? ನಿನ್ ತಾಕತ್ತಿದ್ರೆ ಹೋಗಿ ಸುಮಿತ್ರ ಗುಡಿ, ಇಲ್ಲ ಕೆನ್ನೆ ಮುಟ್ಟಿಸೋಣಲ್ಲ ಅವನು ಗುಡಿ. ನನಗೆ ಕುಡಿತಾ ಇದೀಯಾ? ತಾಳು, ಹೋಗ ಅವನ್ಗೆ 4 ತದಕ್ಬಿಟ್ಟು ಬರ್ತೀನಿ. ಏಯ್ ಮಗನೇ, ಹೇಳು ಅಪ್ಪನೇ. ನನಗೆ ಕಿಂಡಲ್ಲ. ನೀನು ಬಂದೆ ಮಗನೇ ಅಂದೆ. ನಮ್ಮಪ್ಪ ಬಂದಿರ್ಬೋದೇನು ಅನ್ಕೊಂಡು ನಾನು ಹಂಗಂದೆ. ಅದು ಏನು ಹಿಂದೆ ನಿಂತ್ಕೊಂಡು ಮಾತಾಡ್ತೀಯ? ಧೈರ್ಯ ಇದ್ರೆ ಮುಂದೆ ಬಂದು ಮಾತಾಡಲಿ. ಶಿವರಸನ್ ಅಲ್ಲ, ಯಾರು ಗೊತ್ತೇನೋ? ಈ ಮನುಷ್ಯ ಯಾಕೆ ಹಿಂಗೆ ಆಡ್ತಾನೆ ಏನೋ. ಇಲ್ಲ, ಹಿಂದ್ಗಡೆ ಒಂದು ಮರ ಬೆಳ್ಕೊಂಡು ನಿಂತಿದೆ, ಕಾಣಿಸ್ತಿದ್ಯೇನ? ನೋಡ, ಒಂದು ಸಲ ಕಣ್ಣು ಬಿಟ್ಟು ನೋಡು. ಆ ಮರ ಅಷ್ಟೆತ್ರ ಬೆಳೆದಿದ್ರು ಕೂಡ ಯಾರನ್ನಾದ್ರೂ ಹತ್ರ ಕರೆದು ನಾನು ಯಾರು ಗೊತ್ತಾ ಅಂತ ಪ್ರಶ್ನೆ ಕೇಳಿದ್ಯೇನು? ಮರ ಏನು ನೋಡ್ತೀಯ? ಗುಬಾಲ್. ಅಲ್ಲಿ ಎದುರುಗಡೆ ಲೈಟ್ ಕಂಬ ಕಾಣಿಸ್ತಾ ಇದೆ ನೋಡಿ, ಅದನ್ನು ನೋಡಿ. ಅದು ಕೂಡ ಅಷ್ಟೆತ್ರ ಇದೆ ಕಣ. ಯಾರನ್ನಾದ್ರೂ ಹತ್ರ ಕರೆದು ನಾನು ಯಾರು ಗೊತ್ತಾ ಅಂತ ಪ್ರಶ್ನೆ ಹಾಕಿದೀಯೇನು? ನನ್ನ ಮಗನೇ ನೋಡ, ಆವಾಗ ಬಂದೆ ಮಗನೇ ಅಂದೆ. ಈಗ ಇನ್ನೇನೋ ಹೇಳ್ತಾ ಇದೆಯಾ? ಇಷ್ಟು ಬೇಗ ನನ್ನ ಜನ್ಮನ ಏನಾದರೂ ಚೇಂಜ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೋಡೋ, ನಿನ್ನ ಪಕ್ಕ ಕೂತ್ಕೊಂಡು ಮಾತಾಡ್ತಿದ್ಲಲ್ಲ ಸುಮಿತ್ರ, ಅವಳು ನಂಡವು. ನೀನೇನಾದ್ರು ಅವಳು ಕಾಳಾಗ್ತಾ ಇದೆಯೇನೋ? ಮಗಪಾತಗೆ ಇಷ್ಟೊತ್ತು ಹಾಕಿರ್ಲಿಲ್ಲ ಕಣ, ಇನ್ನು ಮೇಲೆ ಹಾಕ್ತೀನಿ ಬಿಡ. ನೋಡೋ, ಹಂಗೆಲ್ಲ ಮಾಡಿದ್ರೆ ಏನೋ ಮಾಡ್ಬಿಡ್ತೀಯ? ಏನು ಮಾಡ್ಬಿಡ್ತೀನಿ. ಏನ್ ರಜಾ, ಫುಲ್ ಒರಿಜಿನಲ್ಲ? ಚುಚ್ಚು ತೋರಿಸ್ಲಾ? ಏ ಜಮ ಬರಲಿ. ನನಗೆ ಯಾಕೆ ಗುರು ಹೊಡಿತಾ ಇದೀಯಾ? ನನ್ನ ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ಯಾರಿಗಾರ ಹಿಡ್ಕೊಂಡು ತದಕ್ಬೇಕು ತಾನೆ, ಅದಕ್ಕೆ ನಿನಗೆ ತರುತ್ತೆ. ಚಂಪಚಬಲಿ ಒಂದು ಸುಂದರವಾದ ಹುಡುಗಿ ಕಣೆ. ನಂತರ ಇದ್ಲಾ? ನಿನಗಿಂತ ದಪ್ಪ ಇದ್ಲು, ಆದ್ರೆ ಅವಳ ಸೌಂದರ್ಯನ ಯಾರಿಗೂ ಹೋಲ್ಸಕ್ ಆಗೋದೇ ಇಲ್ಲ ಕಣೆ.
ಅವಳಾಗೋಳು ಬಂದು ಬರ್ತೀರಾ ಅಂದ್ಲು. ನಾನು ಎಲ್ಲಿಗೆ ಅಂತ ಪ್ರಶ್ನೆ ಆಗ್ತೆ. ಮಾಲ್ಗೆ ಹೋಗೋಣ, ಐಸ್ ಕ್ರೀಮ್ ತಿನ್ನೋಣ ಅಂದ್ಲು. ಕರ್ಕೊಂಡು ಹೋದ್ಲು, ಐಸ್ ಕ್ರೀಮ್ ತಿನ್ಸಿದ್ಲು. ಹುಷಾರಾಗಿ ಮನೆಗೆ ಹೋಗಿ ಬನ್ನಿ ಅಂತ ಹೇಳಿ ಕಳ್ಸಿದ್ಲು ಕಣೆ. ಅದನ್ನ ಬಂದು ನನ್ನ ಹತ್ರ ಹೇಳ್ಕೊತಾ ಇದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ತಾಕತ್ತಿದ್ರೆ ನನ್ ಜೊತೆ ಬನ್ರಿ, ಐಸ್ ಕ್ರೀಮ್ ಏನೋ ಬೆಣ್ಣೆ ಗುಲ್ಕನ್ ತಿನ್ಸ್ತೀನಿ. ಹೌದು, ನಮ್ಗೆ ಹೊರ ತುಂಬೋಯ್ತು. ಜಾಜಿ ಅಕ್ಕ, ಜಾಜಿ ಅಕ್ಕ, ಲೇ ಚಂಪ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯೋ ಮಾತ್ ಪಕ್ಕದಲ್ಲಿರ್ಲಿ. ಈ ವಯ್ಯಾದ ಯಾವ್ದೋ ಹುಡುಗಿ ಜೊತೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬಂದಿದ್ದಾರೆ, ಸ್ವಲ್ಪ ವಿಚಾರಿಸಿ. ಅಭಿ, ಹುಡುಗಿರ್ ಹಿಂದೆ ಬೀಳದನ್ನ ಇನ್ನೂ ಬಿಟ್ಟಿಲ್ವಾ ನೀವು? ನಿಮ್ಮಿಂದ ಬೀಳ ನಾನೇನಾದ್ರೂ ನಿಮ್ಮ ತಂಟೆಗೆ ಬರ್ತೀನೇನ್ರಿ? ಹಂಗೇನೆ ನೀವು ನನ್ನ ತಂಟೆಗೆ ಬರೋದಕ್ಕೆ ಹೋಗ್ಬೇಡಿ. ಬಾವ ಈ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಹೇಳು ರಾಜ. ಮಾನವಾಗಿ ನಮ್ ತರ ಉಂಡ್ಕೊಂಡು ತಿನ್ಕೊಂಡಿರೋದ್ ಬಿಟ್ಟು ಇವೆಲ್ಲ ಬೇಕೇನ್ರಿ ನಿನ್ಗೆ? ಏನಪ್ಪ ನಮ್ಮ ಅಣ್ಣಂಗ್ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ರೂಮ್ ಕರ್ಕೊಂಡು ಹೋಗಿ 2 ಬಿಟ್ಟು ಬುದ್ಧಿ ಹೇಳಿ. ಅಯ್ಯೋ ಏನಪ್ಪ ಮಾಡೋದು? ಈ ಕೆಂಗ ನನ್ನ ಬಿಡದೆ ಫಾಲೋ ಮಾಡ್ತಿದ್ದಾನೆ. ಈಗ ಹೇಗೆ ಇವನಿಂದ ತಪ್ಪಿಸ್ಕೊಳ್ಳೋದು? ಗುರು ಇವತ್ತು ಏನೇ ಆಗ್ಲಿ ಬಿಡ್ಲೇ ಬೇಡ, ಅಡ್ಡ ಹಾಕಿ ಮಾತಾಡ್ಸ್ಬಿಡು. ಏನೇ ನನ್ನನ್ನು ಮದುವೆ ಆಗ್ತೀಯೋ ಇಲ್ವೋ ಅಂತ ಕೇಳೇ ಬಿಡು. ಬಿಡ್ತೀನೇನಾ? ಜನ ಕಮ್ಮಿ ಆಗ್ಲಿ, ಅಡ್ಡ ಹಾಕಿ ಕೇಳೇ ಬಿಡ್ತೀನಿ. ಹಲೋ, ಯಾರು ನೀವು? ನಿಮ್ ಫ್ರೆಂಡನ್ನೇ ಮರ್ತ್ಬಿಟ್ರಾ? ನಿಮ್ಮನ್ನ ಎಲ್ಲಿ ಮೀಟ್ ಮಾಡಿದ್ದೆ? ನೋಡಿ, ನೀವಿಲ್ಲೇ ಸುಳ್ಳು ಹೇಳ್ತಾ ಇರೋದು. ನೀವ್ ಒಂದ್ಸರಿ ಕೆಲ್ಸ ಕೇಳ್ಕೊಂಡು ನಮ್ಮ ಆಫೀಸಿಗೆ ಬಂದಿದ್ರಿ. ಇರ್ಬೋದು, ಯಾಕೆಂದ್ರೆ ನಾನು ತುಂಬಾ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿರ್ತೀನಿ. ಹಾಗಾಗಿ ನಿಮ್ಮ ಆಫೀಸ್ಗೂ ಇಂಟರ್ವ್ಯೂಗೆ ಅಂತ ಬಂದಿರ್ಬೋದು. ಹೌದಾ? ಕೆಲ್ಸ ಸಿಕ್ತಾ? ಅದು ಇಂಟರ್ವ್ಯೂ ಆಗಿದೆ, ಆದ್ರೆ ಆಫರ್ ಲೆಟರ್ ಇನ್ನೂ ಸಿಕ್ಕಿಲ್ಲ. ಅಯ್ಯೋ, ನೀವ್ ಅವತ್ತೇ ನಂಗೊಂದ್ ಮಾತು ಹೇಳಿದ್ರೆ ನಾನು ನಮ್ಮ ಬಾಸ್ ಹತ್ರ ಮಾತಾಡ್ತಿದ್ನಾ? ಈಗ್ಲೂ ಒಂದ್ಸತಿ ಮಾತಾಡ್ ನೋಡಿ. ಅದಕ್ಕೇನಂತೆ ಮಾತಾಡ್ತೀನಿ, ಕೆಲ್ಸನೂ ಕೊಡಿಸ್ತೀನಿ. ಅಯ್ಯೋ. ಸಂಬಳ ಎಷ್ಟು ಗೊತ್ತಾ? ಎಷ್ಟು? 30,000. ಏನಾಯ್ತು? ಎದೆ ನೋವಾ? ಹಾರ್ಟ್ ಅಲ್ಲಿ ಸ್ವಲ್ಪ ಪೇನ್ ಬಂತು. ಯಾಕೆ? ಸಂಬಳ ಏನಾದ್ರು ಕಡಿಮೆ ಆಯ್ತಾ? ಹೋಗ್ತಾ ಹೋಗ್ತಾ ಜಾಸ್ತಿ ಆಗತ್ತೆ. ಅಯ್ಯೋ, ನಿಮ್ಮ ತಮ್ಮ ಹೇಳ್ತೀರಮ್ಮ, ಬೇಕಾದ್ರೆ ನಿಮ್ಮ ಕಾಲಿಗೂ ಬಿದ್ದುಬಿಡ್ತೀನಿ. ಹೋಗ್ತಾ ಹೋಗ್ತಾ ದಯವಿಟ್ಟು ಸಂಬಳ ಮಾತ್ರ ಜಾಸ್ತಿ ಮಾಡ್ಬೇಡಿ, ಬೇಕಾದ್ರೆ ಕಡಿಮೆ ಮಾಡಿ. ಯಾಕೆ? ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡೋ ಶಕ್ತಿ ನನಗಿಲ್ಲಮ್ಮ. ನೋಡಿ, ನೀವು ಆ ಕೆಲಸ ನನಗೆ ಕೊಡಿಸಿದ್ದೆ ಆದ್ರೆ ಜೀವಮಾನ ಪೂರ್ತಿ ನಿಮ್ಮ ಚರಣದಾಸನಾಗಿ ನಿಮ್ಮ ಕಾಲನ್ನ ಒತ್ಕೊಂಡಿದ್ದು ಬಿಡ್ತೀನಿ. ನೀವು ಹಾಗೆಲ್ಲ ಮಾತಾಡ್ಬಾರ್ದು. ನಾವಿಬ್ರು ಫ್ರೆಂಡ್ಸ್ ಆಗಿರೋಣ, ಅದೇ ಲೈಫು. ಗುರು, ಯಾವ್ದೋ ಬಾಯ್ ಫ್ರೆಂಡ್ ಇರ್ಬೇಕು. ಇವಳಿಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದಾರೋ? ಹುಡುಗಿ ನೋಡಕ್ ಚೆನ್ನಾಗಿದ್ರೆ ಬಾಯ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗುರು. ಯಾಕೋ ಹಂಗೆ? ಚೆನ್ನಾಗಿರೋ ಹುಡುಗಿರು ಎಲ್ರಿಗೂ ಬೇಕು. ಮೊದಲು ಲವ್ ಎಕ್ಸ್ಪ್ರೆಸ್ ಮಾಡಿದ್ದು ನಾನಲ್ವೇನೋ? ಅದು ನಿನಗ್ ಗೊತ್ತು, ಅವಳಿಗೆ ಗೊತ್ತಾ? ಹೌದು. ನಿಮ್ಮ ಹೆಸರೇನು? ಸುಮಿತ್ರಾ. ಸುಮಿತ್ರಣ್ಣ, ಎಲ್ಲೋ ಕೇಳ್ದಂಗಿದಲ್ಲ ಹೆಸರನ್ನ. ನಿಮ್ಮ ಇಂಚಲ್ಲು ಬಿಕೆನಾ? ಅಲ್ಲ, ಕೇಕೆ. ಕೇಕೆನಾ? ಎಲ್ಲಿ ಕೇಳಿರ್ಬೋದು? ಅದೇ ರಾಮಾಯಣದಲ್ಲಿ ಕೌಸಲ್ಯ ಸೌತಿ. ಹೌದು, ಕೇಳಿದ್ದೆ. ನಿಮ್ಮ ಆಫೀಸಲ್ಲಿ ಬರುತ್ತೆ? ಅದಕ್ ಮುಂಚೆ ನಿಮ್ ಮನೆಯಲ್ಲಿ ಬರುತ್ತೆ. ಇವನು ಗಂಡುಗಲಿ ಡೈನಸ್ಟಿ. ಯಾವ್ದು? ಇವನು ಮಿಸ್ಟರ್ ಪಾಂಡುರಂಗ ಗಂಡುಗಲಿ. ಓ, ಎಡಗೈ ಬಲಗೈ. ಐ ಆಮ್ ದ ಓನ್ಲಿ ಬ್ರದರ್ ಇನ್ ಲಾ ಆಫ್ ದ ಪಾಂಡುರಂಗ ಗಂಡುಗಲಿ ಆಫ್ ದ ಮೈಸೆಲ್ಫ್ ವಿಠ್ಠಲ್ ಮೂರ್ತಿ ಎಂ.ಎ. ಓ ಮೈ ಗಾಡ್, ನೀವು ಎಂ.ಎ ಮಾಡಿದೀರಾ? ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ. ಎಲ್ಲರೂ ನನ್ನ ಬಗ್ಗೆ ಹಂಗೆ ತಪ್ಪು ತಿಳ್ಕೊತಾರಪ್ಪ. ಎಮ್ಮೆ ಅಂದ್ರೆ ಆ ಎಮ್ಮೆ ಅಲ್ಲ, ಮನೆಯಳಿ ಅಂತ. ಸುಮಿತ್ರಾ ಅವರೇ, ಒಂದ್ ನಿಮಿಷ ನಿಮ್ ಕೈ ಕೊಡಿ. ಯಾಕೆ? ಕಣ್ಣು ಕೂತ್ಕೊಳ್ಳಕ್ಕೆ. ನೀವು ನನಗೆ ಕೆಲಸ ಕೊಡಿಸಿದ ದಣಿ, ಚಿನ್ನದ ಗಣಿ. ನೋ, ನೀವೀಗೆಲ್ಲ ಮಾತಾಡ್ಬಾರ್ದು. ನಾನು ನಮ್ಮ ಬಾಸ್ ಹತ್ರ ಹೇಳ್ತೀನಿ ಅಂತ ಹೇಳ್ದೆ ಅಷ್ಟೇನೆ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಈ ವಿಷಯನ ಅವ್ರಿಗೆಲ್ಲ ಹೇಳಿ ಹೊಟ್ಟೆ ಉರ್ಸೋಣ, ಆಮೇಲೆ ನಿಮ್ಮ ಆಫೀಸ್ಗೆ ಹೋಗೋಣ. ಓಕೆ, ಬನ್ನಿ ಕೈ ಕೇಳ್ಕೊಂಡು ಹೋಗೋಣ. ಕಮ್ ಆನ್. ಸುಮಿತ್ರಾ ಅವರೇ, ಇಲ್ಲಿ ಕೂತಿದ್ದಾರಲ್ಲ, ಇವ್ರು ನಮ್ಮ ಅತ್ತೆ. ಅಳಿಯಂದಿರಿಗೆ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇರೋದು ಸ್ವಲ್ಪನೂ ಇಲ್ವಾ? ಯಾಕತ್ತೆ ಅವ್ರು ಹಂಗೆ ಕೇಳ್ಬಿಟ್ರಿ? ಹೆಣ್ಣು ಕೊಟ್ಟ ಅತ್ತೆ ಗುಂಡ್ಕಲ್ಲದ ಥರ ಇಲ್ಲೇ ಕೂತಿರ್ಬೇಕಾದ್ಲೆ ನನ್ನೆದುಳಿಗೆ ಯಾವುದೋ ಹುಡುಗಿನ ತಂದು ಕೂಲ್ಸಿದಿಲ್ಲಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗೋಲ್ಲ. ಆಡೋ ಮತ್ತೆ ಒಂದು ಅರ್ಥ ಬೇಡವಾ? ಇವ್ರನ್ನ ಯಾರು ಅನ್ಕೊಂಡಿದ್ರ? ಏನ್ ಕಾಂಜಿ ಪಿಂಜಿಗಳು ಅನ್ಕೊಂಡ್ಬಿಟ್ಟಿದ್ರ? ಇವರು ನನಗೆ ಕೆಲಸ ಕೊಡೋ ದಣಿ, ಚಿನ್ನದ ಗಣಿ. ಹೌದಾ? ಅಯ್ಯೋ ಅಮ್ಮ ಸುಮಿತ್ರಾ, ಇದೊಂದು ಸಹಾಯ ಮಾಡ್ಬಿಡಮ್ಮ. ನಮ್ಮ ಅಳಿಯಂದಿಲ್ನ ದಂಡಿಪಿಂಡ ಅನ್ನೋದು ತಪ್ಪು. ಏನಪ್ಪ, ಈ ಸುಮಿತ್ರಾ ಅವ್ರ ಪರಿಚಯ ನಿಮಗೆ ಮೊದಲೇ ಇತ್ತಾ? ತುಂಬಾ ಮುಂಚೆ ಇತ್ತಮ್ಮ ಪಲ್ಲು, ನಾನೇ ಮನೆ ಕರ್ಕೊಂಡ್ ಬಂದಿರ್ಲಿಲ್ಲ. ಯಾಕಮ್ಮ ಪಲ್ಲು ಹೊಡಿತೀಯ? ಮೊದ್ಲೇ ಇವ್ರನ್ನ ಮನೆಗೆ ಕರ್ಕೊಂಡ್ ಬಂದಿದ್ದಿದ್ರೆ ನೀವು ಕೆಲ್ಸಕ್ಕೆ ಸೇರ್ಕೊಂಡು 6 ತಿಂಗಳು ಆಗಿರ್ತಿತ್ತಾ? ಹೌದಲ್ವಾ? ಈ ಯೋಚನೆ ನನಗೆ ಯಾಕೆ ಬರ್ಲಿಲ್ಲ? ಕೇಕೆ ಸುಮಿತ್ರಾ ಅವ್ರೆ, ನೀವ್ ಯಾಕೆ ನಂಗೆ ಮುಂಚೆನೆ ಸಿಗ್ಲಿಲ್ಲ? ನಾನು ಈ ತರ ಆಪತ್ತಲ್ಲಿ ಯಾವತ್ತೂ ಸಿಕ್ಕಾಕೊಂಡಿರ್ಲಿಲ್ವಲ್ಲ. ಚಂಪಾ, ಕಾಫಿ
ಕಾಫಿ ತಗೊಂಡ್ ಬಾ ಅಂತ ಹೇಳೋಷ್ಟರಲ್ಲಿ ನಾನೇ ಕಾಫಿ ತಗೊಂಡ್ ಬಂದಿದ್ದೀನಿ. ತಗೊಳ್ಳಿ ಕಾಫಿ. ಏನಿದೆ ಆಶ್ಚರ್ಯ, ಮೊಟ್ಟ ಮೊದಲ ಬಾರಿಗೆ ನಾವು ಕೇಳ್ದೇನೆ ಕಾಫಿ ತಂದು ಕೊಟ್ಟಿದ್ದೆಲ್ಲ. ನನಗೆ ಖುಷಿ ಆದ್ರೆ ನಾನು ಇಂಥ ಕೆಲ್ಸಗಳೇ ಮಾಡೋದು. ಯಾಕೆ ಇಷ್ಟೊಂದು ಖುಷಿ ಅಂತ ಕೇಳ್ಬೋದಾ? ಮತ್ತಿನ್ನೇನ್ ಪಲು, ವಿಟ್ಲಿಂಗ್ ಒಂದ್ ಕೆಲಸ ಸಿಕ್ಕಿದ್ರೆ ಆದಷ್ಟು ಬೇಗ ನೀವು ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಾ. ಹಾಗೆ ನಿಮ್ಮ ಅಣ್ಣಯ್ಯನ ಜೊತೆ ನಾನು ಆರಾಮಾಗಿರ್ಬೋದಲ್ಲ. ಚಂಪಾ, ಬೇಗ ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬಾ. ಡಿಕಾಕ್ಷನ್ ಹೊಡಿಯಕ್ಕೆ ಹಾಲಿದ್ರೆ ತಾನೆ. ಈಗ ತಂದು ಕೊಟ್ಟಿಲ್ಲ. ತೆಪ್ಪ ಕೂತ್ಕೊಳ್ಳಲೇ. Oh my God, who is this sweet girl? ದಿಸ್ ಈಸ್ ಸುಮಿತ್ರಾ. ನನಗೆ ಕೆಲಸ ಕೊಡ್ಸಂಗ. ಓಯ್, ನನ್ನ ಸುಮಿತ್ರಾ ಮನೆ ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು. ಅವಳು ಹೊರಗೆ ಬರಲೇ ಇಲ್ಲ. ಹೋಗಿ ನೋಡ್ಕೊಂಬರ. ನಾನು ಮನೆ ಒಳಗೆ ಹೋಗ್ಲಿ? ಮನೆ ಒಳಗೆ ನುಗ್ಗು ಅಂತ ಯಾವ ನನ್ನ ಮಗ ಹೇಳ್ದ. ಕಿಟಕಿಯಿಂದ ಬಗ್ಗಿ ನೋಡ್ಕೊಂಬರ. ಹೋಗ. ಸುಮಿತ್ರಾ, ಒಂದ್ಸಲ ನಮ್ಮ ಮಹಿಳಾ ಸಂಘಕ್ಕೆ ಬಾ. ಅಲ್ಲಿ ಎಲ್ರಿಗೂ ನಿನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಹೆಲ್ಪಿಂಗ್ ನೇಚರ್ ಬಗ್ಗೆ ಒಂದು ದೊಡ್ಡ ಸೆಮಿನಾರೇ ಮಾಡ್ಬಿಡೋಣ. ಅದೊಂದು ಬಾಕಿ ಇತ್ತು. ಏನಾಯ್ತು? ಏನ್ ನಡೀತಾ ಇದೆ? ಮನೆಯವರೆಲ್ಲ ಸೇರ್ಕೊಂಡು ಲವ್ ಕುದುರಿಸ್ತಾವ್ರೆ. ಸುಮಿತ್ರನಿಗೂ ಸಣಕ್ಲಿಂಗೂ ಮದುವೆ ಆಗ್ಬೋದು. ಯಾವುದೇ ಕಾರಣಕ್ಕೂ ಸುಮಿತ್ರಾ ನನ್ನ ಕೈ ತಪ್ಪಾರ್ದು. ನಾಳೆ ಸಿಗ್ಲಿ, ಅವಳಿಗೆ ಮಾಡ್ತೀನಿ. ಏಯ್ ಬಾರ. ಏನಪ್ಪ, ಸುಮಿತ್ರಾ ಒಳ್ಳೆ ಹುಡುಗಿ ಅಲ್ವೇನಪ್ಪ? ಮತ್ತಿನ್ನೇನಮ್ಮ, ನನಗೆ ಸಿಗೋರೆಲ್ಲ ಒಳ್ಳೆ ಹುಡುಗಿರೇ. ಅಂದ್ರೆ ನಾನ್ ಒಳ್ಳೆ ಹುಡುಗಿ ಅಲ್ವಾ? ಆಡೋ ಮಾತುಗೊಂದು ಅರ್ಥ ಬೇಡವನಮ್ಮ. ನೀನು ಒಳ್ಳೆ ಹುಡುಗಿ ಆಗಿದ್ದಕ್ಕೆ ನಾನು ಗಂಡುಗಳು ವಂಶದ ಮನೆಯಾಳಿ ಆಗಿದ್ದು. ಓಯ್, ಈ ಕೆಂಗ ಕಂಡಿಟ್ರೆ ಸುಟ್ಟೋಗ್ತೀಯ. ಎಲ್ಲೋ ಸುಮಿತ್ರಾ? ದೇವರಣ್ಣ ನಂಗೆ ಗೊತ್ತಿಲ್ಲ ಅಣ್ಣ. ಅವ್ರ ಜೊತೆ ಚಕ್ಕಂದ ಆಡಕ್ಕಾಗತ್ತೆ, ಕೇಳಿದ್ರೆ ಗೊತ್ತಿಲ್ಲ ಅಂತ್ಯ. ಏನಪ್ಪ, ಸುಮಿತ್ರಾ ಯಾವ್ದೋ ಪೋಲಿ ಹುಡುಗನಿಂದ ತೊಂದ್ರೆ ಆಗ್ತಿದೆ ಅಲ್ಲಲ್ಲ? ಆ ಪೋಲಿ ಹುಡುಗ ಇವನೇ ಇರ್ಬೇಕು. ಏಯ್, ಸುಮಿತ್ರನ ಲವ್ ಮಾಡೋ ಪ್ರೇಮಿ ಕಣೋ ನಾನು. ನನ್ನನ್ನೇ ಪೋಲಿ ಅಂತೀಯ? ಏಯ್, ಏನೋ ಮುಖ ನಡ್ತಾ ನಿಂತಿದ್ಯಾ? ಈ ನನ್ನ ಮಗನಿಗೆ 4 ತದ್ಕೊ. ನೋಡಿ, ಇವ್ರು ನಮ್ಮ ಯಜಮಾನ್ರು. ಆ ಸುಮಿತ್ರಾ ನಮ್ಮ ಯಜಮಾನ್ರಿಗೆ ಕೆಲಸ ಕೊಡ್ಸೋರ್ಗು ಮಾತ್ರ ಇವ್ರ ಜೊತೆಲಿ ಇರ್ತಾಳೆ. ಇವ್ರಿಗೂ ಅವಳಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಓ, ಈ ಟಕ ಟಕ ಡುಮ್ ಟಕ ನಿನ್ ಗಂಟನ? ಅಣ್ಣ, ನಾನು ಟಕ ಟಕ ಡುಮ್ ಟಕ ಅಂತ ನಿನಗೂ ಗೊತ್ತಾಗೋಯ್ತಾ? ನನ್ಗೇನು, ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಕಣ. ನೋಡು, ಆ ಸುಮಿತ್ರ ಅವಳಾಗವಳೆ ಬಂದು ನನ್ನನ್ನ ಲವ್ ಮಾಡ್ಬೇಕು. ಆ ತರ ನೀನ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಿನ್ನ ಎತ್ತು ಬಿಡ್ತೀನಿ, ಮುಗಿಸ್ಬಿಡ್ತೀನಿ, ಅಡ್ಡಡ್ಡ ಸೀಳ್ಬಿಡ್ತೀನಿ, ಟೋಟಲ್ ಆಗಿ ಕೊಲಾಪ್ಸ್ ಮಾಡ್ಬಿಡ್ತೀನಿ. ಸರಿ ಅಣ್ಣ, ಆ ಸುಮಿತ್ರಿಗೂ ಒಂದು ಮಾತು ಹೇಳ್ತೀನಿ. ಅಲ್ಲಿವರೆಗೂ ನಿನ್ನ ಹೆಂಡತಿ ನನ್ನ ಜೊತೆ ಇರ್ತಾಳೆ. ಬಾಬಾ, ನನ್ನ ಹೆಂಡ್ತಿನ ಅಂದರೆ ನಿಮ್ಮ ದೇವ್ರು ಕೊಟ್ಟ ತಂಗಿನ ನೀವೇ ಕಾಪಾಡಬೇಕು. ಅದು ನೋಡಿ ಹೇಳಿ ಅಂದ್ರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕಂತ ಗಾದೆ ಇದೆ. ನಿಮ್ಮ ಜಗಳ ಮನೆ ಒಳಗಡೆ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಡು ಬೀದಿಗೆ ತರೋದಕ್ಕೆ ಹೋಗ್ಬೇಕು. ಅದಲ್ಲ ಬಾಬಾ, ಏನಾಯ್ತು ಅಂದ್ರೆ ಅವ್ರು ಹೊಡೆಯೋದಲ್ಲಿ ನೀವು ಯಾಕೆ ಹೊಡಿತಿದ್ರ ಬಾಬಾ? ಮತ್ತಿನ್ನೇನು ಹೇಳಿ ಅಂದ್ರೆ, ಒಳ್ಳೆ ಅರಗಿಳಿ ತರ ಸಾಕೊಂಡಿದ್ದ ನನ್ನ ತಂಗಿನ ಕರ್ಕೊಂಡೋಗಿ ಯಾವನೋ ರೋಡಿಗೆ ಬಂದಿದ್ರಲ್ಲ, ನೀವು ಗಂಡಸ್ರೇನ್ರೆ? ನಾನೇನ್ ಮಾಡ್ಲಿ? ಸುಮಿತ್ರ ಆ ರೌಡಿ ಕೆಂಗನ್ನ ಲವ್ ಮಾಡ್ಲೇಬೇಕಂತೆ, ಇಲ್ಲಾಂದ್ರೆ ಬಲೂನ್ ಬಿಡಲ್ವಂತೆ. ಹೇಳಿ ಅಂದ್ರೆ ನೀವು ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ನನಗೆ ಅದೆಲ್ಲ ಗೊತ್ತಿಲ್ಲ. ಆ ಸುಮಿತ್ರನ ಹುಡುಕಿ ಲವ್ ಮಾಡತ್ರ ಒಪ್ಸಿ ನನ್ನ ತಂಗಿನ ಕರ್ಕೊಂಡು ಬನ್ನಿ. ಆ ಸುಮಿತ್ರನ ಎಲ್ಲಿಂದ ದುಡುಕ್ಲಿ? ಬಾವಾ, ನಮ್ಮ ಅದೃಷ್ಟದ ಬಾಗಿಲು ತೆಗೆದು ಬಿಡ್ತು ನೋಡಿ. ಸುಮಿತ್ರ ಬರ್ತಾ ಇದ್ದಾಳೆ, ಬನ್ನಿ ಹೋಗುಮ. ಸುಮಿತ್ರ ಅವ್ರೆ ಹೇಗಾರು ಮಾಡಿ ನೀವೇ ನನ್ನನ್ನು ಕಾಪಾಡ್ಬೇಕು. ನನ್ನ ಹೆಂಡತಿನ ಕಾಪಾಡ್ಬೇಕು. ಯಾಕೆ, ಏನಾಯ್ತು? ಅದು ಅಪ್ಪ, ನಾನು ಹೇಳ್ತೀನಿ ಬಾರ. ರೀ, ಅದು ನಿಮ್ ಕರ್ಮ ಕಣ್ರಿ. ನಿಮ್ ತಂಗಿನಾಗ್ಲಿ ಅವ್ರ ಹೆಂಡತಿನಾಗ್ಲಿ ನೀವ್ ಕಾಪಾಡ್ಕೋಬೇಕು. ನಾನು ಇಲ್ಲೇ ನಿಂತಿದ್ರೆ ಆ ಕೆಂಗ ಬಂದ್ ನಂಗೆ ಟಾರ್ಚರ್ ಕೊಡ್ತಾನೆ. ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ. ಸುಮಿತ್ರ ಅವ್ರೆ, ಬಾಬಾ ಇವಾಗ ಏನ್ ಮಾಡೋದು? ಬೇರೆ ದಾರಿನೇ ಇಲ್ಲ ಕಣ. ಕಷ್ಟಪಟ್ಟು ಕೆಂಗನ ಹುಡುಕು, ನೀನು ಹೆಂಡತಿನ ಬಿಡಿಸ್ಕೊಂಡು ಬಾ. ಆ ಕೆಂಗನ್ನ ಎಲ್ಲಿಂದ ದುಡ್ಕೋದು? ಎಡಬಟ್ಟು ಮಾಡ್ಕೊಂಡ್ ಬಂದ್ರೆ ನೀನು ಕಣ, ಹುಡುಕು, ಹೋಗು, ಸಿಗ್ತಾನೆ. ಬಾಬಾ ನೀವು ನನ್ನ ಜೊತೆ ಬನ್ನಿ. ನಾನ್ ಯಾಕೋ ರಾಜ? ಬೀಳೇಟನ್ನ ಇಬ್ರು ಹಂಚ್ಕೊಳ್ಳೋಣ. ಅಂದ್ರೆ ಏನ್ರಿ ಇದು? ಸುಮಿತ್ರ ಯಾವನೋ ಪುಡಿ ರೋಡಿ ಜೊತೆ ಮಾತುಕತೆ ಶುರು ಹಚ್ಕೊಂಡವಳೆ. ಬಾವಾ, ಇವನ್ ಬೇರೆ ಯಾರು ಅಲ್ಲ, ಆ ಕೆಂಗನ್ ಶಿಷ್ಯ. ಕೆಂಗನ್ ಶಿಷ್ಯನ ಜೊತೆ ಇವಳು ಮಾತುಕತೆ ಶುರು ಹಚ್ಕೊಂಡವಳೆ ಅಂದಮೇಲೆ ಈ ಶಿಷ್ಯನಿಗೂ ಸುಮಿತ್ರನಿಗೂ ಏನೋ ಕನೆಕ್ಷನ್ ಇರಬೇಕು ಕಣ್ರಿ. ಯಾಮ, ಏನೋ ಇದು? ನಾನು ಎಲ್ಲೋದ್ರೂ ನಿಮ್ ಗುರು ನನ್ನಿಂದನೇ ಬರ್ತಾನೆ. ಹೀಗಾದ್ರೆ ಹೇಗೋ? ಅವಳಿ ಅಂದ್ರೆ
ನಾವು ಆ ಸುಮಿತ್ರನ ಒಪ್ಪಿಸ್ಬೇಕು ಅಂದ್ರೆ ಮೊದಲು ಈ ಶಿಷ್ಯನ ಬುಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿರಿ ಜಾಡ್ಸ್ ಒದ್ಬೋಣ. ಪಬ್ಲಿಕ್ ಅಲ್ಲಿ ನೀವು ಇವನನ್ನ ಒದ್ಬಿಡಿ, ಪೊಲೀಸ್ನವ್ರು ಆಮೇಲೆ ಸ್ಟೇಷನ್ಗೆ ಕರ್ಕೊಂಡೋಗಿ ನಿಮ್ಮನ್ನು ಒದ್ಬಿಡ್ತಾರೆ. ಮೊದಲು ಇವನನ್ನ ಕಿಡ್ನಾಪ್ ಮಾಡೋಣ ನಡ್ರಿ. ಯಾಕ್ರಿ ಕಟ್ಟಾಗಿದ್ದೀರಾ? ಲೇ ನಾವು ಹೊಡೆದ್ರೆ ನೀನ್ ಬಾಯ್ ಬಿಡಲ್ಲ ಕಣ. ಒಡ್ಡಿಯವ್ರ ಕೈಲಿ ಹೊಡ್ಸ್ಬಿಟ್ಟು ನೀನ್ ಬಾಯ್ ಬಿಡಿಸ್ತೀನಿ. ಬನ್ರಿ. ಯಾವ ಸೀಮೆ ಲೌಡಿನೋ ನೀನು? ಕಪ್ಪೆ ಚಿಪ್ಪಿನಲ್ಲಿರೋ ಮುತ್ತಿನ ಹಾಗೆ ನನ್ನ ಮಗಳನ್ನ ಜೋಪಾನ ಮಾಡಿದ್ದೆ. ಅಂಥದ್ರಲ್ಲಿ ನೀನು ನನ್ನ ಮಗಳನ್ನೇ ಕಿಡ್ನಾಪ್ ಮಾಡಿದ್ಯಾ? ಬಿಡಲ್ಲ, ಇವತ್ತು ನಿನ್ನ ಬಿಡಲ್ಲ ಕಣೋ. ಇವ್ರ್ಯಾರು? ಇದು ಗಂಡುಗಲಿ ವಂಶದ ಹಿರಿತಲೆ. ಆಡಿದ್ರೆ ಅರಗಣಿ, ಕಾಡಿದ್ರೆ ನಾಗರ. ಬಿಡ್ತೀನಿ ಸಾಕಮ್ಮ ಸತ್ಕಿ ತೋಗ್ಬಿಟ್ರೆ ಆಮೇಲೆ ನಾನು ಪ್ರತಿನಿತ್ಯ ಜೈಲಿಗೆ ನಿನಗೆ ಊಟ ತಂದು ಕೊಡ್ಬೇಕಾಗುತ್ತೆ. ಬಾಯಿ ಬಿಡ್ತಾನೆ, ನೀನು ಸ್ವಲ್ಪ ಸುಧಾರಿಸ್ಕೊ. ಬಿಸಿ ಬಿಸಿ ಕಾಫಿ ಬೇಕೋ, ತಣ್ಣಗಿರೋ ಬಾದಾಮಿ ಹಾಲು ಬೇಕು? ಗಂಡು ಬಿಚ್ಚು, ನನ್ನ ಮನೆಗೆ ಹೋಗ್ಬೇಕು. ಲೇ ನೀನ್ ಯಾರು? ಆ ಸುಮಿತ್ರ ಯಾರು? ಅವಳ ಕತೆ ಏನು? ಎಲ್ಲ ಬಾಯ್ ಬಿಟ್ಟು ಹೇಳು. ನಮ್ ಗುರು ಕೆಂಗ ಸುಮಿತ್ರನ ಲವ್ ಮಾಡ್ತಾ ಇದ್ದಾನೆ. ಅದಕ್ಕೆ ಇವನು ಅಡ್ಡಾಗಿದ್ದಾನೆ. ಅದಕ್ಕೆ ಇವನು ಹೆಂಡ್ತಿನ ಅವನ ತಗೊಂಡು ಹೋಗಿದ್ದಾನೆ. ಅದು ಸರಿಯಪ್ಪ, ನೀನು ಮತ್ತು ಸುಮಿತ್ರ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಅದೇನೋ ಗುಸ್ಗುಸು ಅಂತ ಮಾತಾಡ್ತಿದ್ರಲ್ಲ, ಆ ಕತೆ ಏನು? ಸುಮಿತ್ರನ ನಾನು ಲವ್ ಮಾಡ್ತಾ ಇದ್ದೀನಿ. ಈ ವಿಷಯನ ನೀನೇ ಕೆಂಗಂಗೆ ಹೇಳಿ ನನ್ನ ಹೆಂಡ್ತಿನ ಬಿಡಿಸ್ಬೋದಲ್ಲ. ನಾನ್ ಪ್ರೀತಿ ಮಾಡ್ತಾ ವಿಷಯ ಅವ್ನ್ಗೆ ಹೇಳಿದ್ರೆ ಅವ್ನು ನನ್ನನ್ನ ಕೊಂದು ಬಿಡ್ತಾನೆ. ಗುರು ಶಿಷ್ಯರು ಇಬ್ರು ಒಂದೇ ಹುಡುಗಿನ ಲವ್ ಮಾಡ್ತಿದ್ರಲ್ಲ, ಅದ್ ಹೆಂಗೋ ಸಾಧ್ಯ? ಅದನ್ನ ಹೇಳೋದೇನು ನೀವೇ ನೋಡಿ. ದ್ಯಾಮ, ನೀನ್ ಯಾವತ್ತೂ ನನ್ ಕೈ ಬಿಡ್ಬಾರ್ದು. ನಾನ್ ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಸುಮಿತ್ರ, ಲಾಂಗ್ಗೆ ಅಡ್ಡ ಬರ್ಲಿ, ಮಚ್ಚೆ ತಲೆ ಮೇಲೆ ಬೀಳಿ, ನನ್ನನ್ನು ಏನ್ ಅನ್ಕೊಂಡಿದ್ಯಾ? ಗನ್ ಪಾಯಿಂಟ್ ಅಲ್ಲಿ ನಿನ್ನನ್ನು ಮದುವೆ ಆಗ್ತೀನಿ. ಹೌದಾ? ನಿನ್ ಮಾತ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಸರಿ, ನಾನು ಬರ್ತೀನಿ. ಟಾಟಾ. ಟಾಟಾ. ಕುಲ್ಕುಲ್ಗೆ ದಪ್ಪಗೆ ಇದ್ರು ಸಖತ್ತಾಗವಳಲ್ಲ. ಏನ್ ನಿನ್ ಹೆಸರು? ಸುಮಿತ್ರ. ಸುಮಿತ್ರ, ಮದುವೆ ಆಗಿದ್ಯಾ? ಇನ್ನೂ ಇಲ್ಲ ಅಪ್ಪ. ಹಾಗಾದ್ರೆ ಮುಗಿದೋಯ್ತು ಬಿಡು, ನೀನೇ ನನ್ನ ಹೆಂಡತಿ. ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಈ ಕೆಂಗ ಒಂದ್ಸಲ ಕೆಂಗಂಡಿಟ್ರೆ ಮುಗಿದೋಯ್ತು, ಮದುವೆ ಆಗದೆ. ಜಾಮ, ಇಲ್ಲೇನೋ ಮಾಡ್ತಿದ್ಯಾ? ಬಾಯಿಲೆ ಹೇಳ್ಗುರು. ದ್ಯಾಮ, ಈ ಸುಮಿತ್ರನ್ನ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೀನಿ. ನಮ್ಮಿಬ್ರಿಗೂ ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕಣ್ಣ. ಅಲ್ಲ ಗುರು, ಅವಳನ್ನ ಯಾರಾದ್ರೂ ಬೇರೆಯವ್ರು ಇಷ್ಟಪಡ್ತಾ ಇದ್ರೆ ಕೊಂದು ಬಿಡೋನ್ನ. ನಮ್ಮಿಬ್ರು ಮದುವೆಗೆ ಯಾರ್ಯಾರು ಅಡ್ಡ ಬರ್ತಾರೋ ಅವರೆಲ್ಲರ ಹೆಣಗಳನ್ನು ಉರುಳಿಸ್ಬಿಡು. ಅವರೆಲ್ಲರ ಹೆಣಗಳ ಮೇಲೆ ನಿಂತು ನಾನು ಇವಳಿಗೆ ತಾಳಿ ಕಟ್ಟಿಬಿಡ್ತೀನಿ. ನೀವು ಹೆಂಗಾದ್ರೂ ಹೊಡೆದಾಡ್ಕೊಂಡು ಸಾಯಿರೋ ನಾಯಿ ನನ್ನ ಮಕ್ಕಳ. ಲೇ ನನ್ನ ತಂಗಿನ ಯಾಕ್ರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಿ? ಬಾಬಾ ಅಂಕೇಳಿ ಬಾಬಾ, ಅಂಕೇಳಿ. ತಪ್ಪು ನಿಂತ್ಕೊಳ, ಇಲ್ಲಾಂದ್ರೆ ರಂಗಮ್ಮನ ಚೂ ಬಿಟ್ಬಿಟ್ಟು ಹೊಡ್ಸ್ಬಿಡ್ತೀನಿ. ಏನು ಯಜಮಾನ್ರೆ, ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ರೌಡಿನ ಬಿಟ್ಟು ಕಳಿಸ್ಬಿಡಿ. ಲೇ, ಇಲ್ಲಿ ಕಿಡ್ನಾಪ್ ಆಗಿರೋದು ನನ್ನ ದೇವರು ಕೊಟ್ಟ ತಂಗಿ, ಹಳ್ಳಿನಲ್ಲಿರೋ ನಿಮ್ಮ ಅಜ್ಜಿ ಅಲ್ಲ. ಇದು ಹೇಳಿ ಕೇಳಿ ಕಾಳಿಂಗ ಸರ್ಪಕ್ಕನು. ನೀವಿಬ್ರು ಗೊತ್ತಿದ್ದಾನೆ ಈ ಕಾಳಿಂಗ ಸರ್ಪಕ್ಕೆ ಪೇಸ್ಟ್ ಹಾಕಿ ಹಲ್ಲನ್ನ ಉಜ್ಜಿಸ್ಬಿಟ್ಟಿದ್ದೀರಾ. ಬಾವಾ, ನೀವೆಷ್ಟೇ ವಿಷ ಕಾರದನು ಸುಮಿತ್ರ ಬರೋವರೆಗೂ ಈ ಕೇಸು ಇತ್ಯರ್ಥ ಆಗಲ್ಲ. ಅಪ್ಪಿ ತಪ್ಪಿ ಸುಮಿತ್ರ ಬರಲಿಲ್ಲ ಅಂತಂದ್ರೆ ನೀವು ನಿಮ್ಮ ದೇವ್ರು ಕೊಟ್ಟ ತಂಗಿನ ಮರ್ತ್ಬಿಡಿ. ಪಾಂಡುರಂಗ ಅವರೇ, ಮಾತಾಡ್ಬೇಡ್ರಿ ನೀವು. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನನ್ನ ಮಾತಾಡ್ಸಿ ಮಾಲಿ ಕರ್ಕೊಂಡೋಗಿ ಐಸ್ ಕ್ರೀಮ್ ತಿನ್ಸೋ ಥರ ಡಂಗಡಿ ನಾಟಕ ಮಾಡ್ಬಿಟ್ರಲ್ಲ. ಇಬ್ಬಿಬ್ರು ಲವ್ ಮಾಡ್ತೀರೇನ್ರಿ ನೀವು? ನಾಚಿಕೆ ಆಗಲ್ವೇನ್ರಿ ನಿಮಗೆ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆ ಕೆಂಗ ನನ್ನ ಲವ್ ಮಾಡ್ತಿರೋದು, ನಾನ್ ಲವ್ ಮಾಡ್ತಿರೋದು ದ್ಯಾಮನ್ನ. ಹೋಗಿ ಇಂಥ ಪುಕ್ಕಲ್ ನನ್ನ ಮಗನ ಯಾಕೆ ಲವ್ ಮಾಡಿದ್ರೆ? ಬಿಟ್ಟಾಕ್ರಿ, ನಿಮ್ಮ ಪಾಲಿಗೆ ನಾನೇ ಸತ್ತಾಗಿದ್ದೇನೇನ್ರಿ? ಈ ಜನ್ಮಕ್ಕೆ ಆ ದ್ಯಾಮನೇ ಇರ್ಲಿ, ಮುಂದಿನ ಜನ್ಮಕ್ಕೆ ಬೇಕಾದ್ರೆ ನೋಡೋಣ. ನಿಮ್ಮ ಪ್ರೀತಿಗಳ ಮತ್ತೆ ಸಿಕ್ಕಾಕೊಂಡು ನನ್ನ ದೇವರು ಕೊಟ್ಟ ತಂಗಿ ನಲಗ್ತಾ ಇದ್ದಾಳಲ್ಲಪ್ಪ. ಅವಳು ಮೇಲೆ ಹೇಗಪ್ಪ ನಾನು ಬಿಡಿಸ್ಕೊಂಡ್ಬರೋದು? ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ ತಂಗಿಗೆ ಫೋನ್ ಮಾಡಿ ಆ ಕೆಂಗನ್ನ ಉಪಾಯವಾಗಿ ಕರ್ಕೊಂಬರಕ್ ಹೇಳಿ. ನಾನ್ ಬೇಕಾದ್ರೆ ಇವನ ಹತ್ರ ಒಂದು ಮಾತು ಹೇಳಿಸ್ತೀನಿ. ಮಾಡಿ ಉಪಕಾರ ಕಟ್ಕೊಂಡ್ಬಿಟ್ರಿ. ದೇವ್ರು ಕೊಡ್ತೀನಿ. ನಾನಮ್ಮ ಎಲ್ಲಮ್ಮ ಇದೆಯಾ ನೀನು? ಅಣ್ಣಯ್ಯ, ಈ ಕೆಂಗ ನನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಆ ದ್ಯಾಮ ಮತ್ತೆ ಸುಮಿತ್ರನ ಇಲ್ಲಿ ಕರ್ಕೊಂಡ್ ಬರ್ಬೇಕಂತೆ, ಇಲ್ಲಾಂದ್ರೆ ನನ್ನನ್ ಬಿಡಲ್ಲ. ಇಲ್ಲಮ್ಮ ಅವರಿಬ್ರು ಈಗ ನನ್ನ ಮನೆಯಲ್ಲೇ ಇದ್ದಾರೆ. ನೀನು ಏನಾದ್ರೂ ಉಪಾಯ ಮಾಡಿ ಆ ಕೆಂಗನ ನನ್ನ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು. ಪಾಂಡುರಂಗ,
ನಿನ್ನ ತಂಗಿನ ನಿನ್ಗೆ ಒಪ್ಸೋದಕ್ಕಿಂತ ಮುಂಚೆ ನೀನು ನನ್ನ ಸುಮಿತ್ರನ ನನಗೆ ಒಪ್ಪಿಸ್ಬೇಕು. ನಾನು ನಿನಗೆ ಸುಮಿತ್ರನ ಒಪ್ಸೋದಕ್ಕಿಂತ ಮುಂಚೆ ಕೆಲವು ಟೆಸ್ಟ್ಗಳಲ್ಲಿ ನೀನು ಪಾಸ್ ಆಗಬೇಕು. ಕಮಾನ್ ಚಾರ್ಜ್. ಲವ್, ಪರಸ್ಪರ ಪ್ರೀತಿ ಮಾಡ್ತಾ ಇರೋ ಎರಡು ಹೃದಯಗಳನ್ನ ಬೇರೆ ಬೇರೆ ಮಾಡಬೇಕು ಅಂತ ಹೊರಟಿದೆಯಲ್ಲ, ನೀನು ಒಬ್ಬ ಮನುಷ್ಯನೇನು? ಆ ಸುಮಿತ್ರನ ನಾನ್ ಪ್ರೀತಿ ಮಾಡ್ತಾ ಇರೋದ್ ಕಣ್ರೆ. ಅಯ್ಯೋ, ನೀನು ಸುಮಿತ್ರನ್ ಪ್ರೀತಿ ಮಾಡ್ತಾ ಇದೀಯಪ್ಪ. ಸುಮಿತ್ರ ನಿನ್ನನ್ನು ಪ್ರೀತಿ ಮಾಡ್ಬೇಕಲ್ಲ. ಆ ಸುಮಿತ್ರ ಯಾರನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋ ವಿಚಾರ ನಿನ್ಗೆ ಏನಾದ್ರೂ ಗೊತ್ತೇನಾ? ಯಾರನ್ನ ಪ್ರೀತಿ ಮಾಡ್ತಿದ್ದಾಳೆ? ನಾನು ಈ ದ್ಯಾಮನ್ ಪ್ರೀತಿ ಮಾಡ್ತಿದ್ದೀನಿ. ಹೌದೇನೋ ದ್ಯಾಮು? ಹೌದು ಗುರು, ನಾನು ಸುಮಿತ್ರ ತುಂಬಾ ದಿನದಿಂದ ಲವ್ ಮಾಡ್ತಾ ಇದ್ದೀವಿ. ಈ ವಿಷಯ ನಿನಗೆ ಗೊತ್ತಾಗೋದ್ರೆ ನೀನೆಲ್ಲ ನನ್ನ ಕೊಂದ್ಬಿಡ್ತೀವಿ ಅಂತ ನಿನಗೆ ಹೇಳಲಿಲ್ಲ ಅಷ್ಟೇ. ಅದಕ್ಕೋಸ್ಕರ ಇವರಿಬ್ಬರನ್ನ ಬಿಟ್ಟು ನಾನು ಉಳಿಸ್ಬೇಕಾಗಿತ್ತ. ಅದ್ರ ಬದಲು ಅಣ್ಣ, ನಾನು ಈ ಸುಮಿತ್ರನ ಲವ್ ಮಾಡ್ತಾ ಇದ್ದೀನಿ ಅಂತ ಒಂದೇ ಒಂದು ಮಾತು ನನ್ನ ಮುಂದೆ ಹೇಳಿದ್ರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತಿದ್ದೆ.